ಬೆಂಗಳೂರಿಗರಿಗೆ ಮತ್ತೆ ಈಗ ಡಬಲ್ ಶಾಕ್ ಎದುರಾಗಿದೆ. ಏನಪ್ಪ ಅಂತ ಡಬಲ್ ಶಾಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಾಹನ ಸವಾರರಿಗೆ ಟೋಯಿಂಗ್ ಬರೆಯನ್ನ ಎಳಲಿಕ್ಕೆ ಈಗ ಸಕಲ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಬೆಂಗಳೂರಿಗರಿಗೆ ಈಗ ಮತ್ತೆ ಡಬಲ್ ಶಾಕ್. ವಾಹನ ಸವಾರರಿಗೆ ಟೋಯಿಂಗ್ ಬರೆ, ಫ್ಲೆಕ್ಸ್ ಹಾಕುವವರಿಗೆ ಈಗ ದಂಡಾಸ್ತ್ರವನ್ನ ಹೆಚ್ಚಳ ಮಾಡಲಾಗಿದೆ. ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ, ಎಲ್ಲಂದ್ರಲ್ಲೂ ಫ್ಲೆಕ್ಸ್ ಹಾಕ್ತಾರೆ. ಹಾಗಾಗಿ ದಂಡಾಸ್ತ್ರ ಹೆಚ್ಚಳ ಮಾಡಲಾಗಿದೆ. ಕಂಡಲ್ಲಿ ಫ್ಲೆಕ್ಸ್ ಹಾಕಿದ್ರೆ ಲಕ್ಷಾಂತರ ರೂಪಾಯಿ ನೀವು ದಂಡವನ್ನ ಕಟ್ಟಬೇಕಾಗುತ್ತೆ. ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸದ್ಯಕ್ಕೆ ಈ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿಗರಿಗೆ ಮತ್ತೆ ಡಬಲ್ ಶಾಕ್ ಎದುರಾಗಿದೆ. ವಾಹನ ಸವಾರರಿಗೆ ಟೋಯಿಂಗ್ ಬರೆಯನ್ನ ಎಳಲಿಕ್ಕೆ ಸಿದ್ಧತೆಯನ್ನ ಮಾಡಲಾಗಿದೆ. ಫ್ಲೆಕ್ಸ್ ಹಾಕುವವರಿಗೆ ಈಗ ಮೊದಲಿನಿಂದಲೂ ಕೂಡ ಈ ಒಂದು ದಂಡಾಸ್ತ್ರವನ್ನ ಪ್ರಯೋಗ ಮಾಡಲಾಗಿತ್ತು. ಆದ್ರೆ ಈ ಒಂದು ಫ್ಲೆಕ್ಸ್ ಹಾವಳಿ ನಿಂತಿರಲಿಲ್ಲ. ಹಾಗಾಗಿ ಮತ್ತೆ ಒಂದು ದಂಡಾಸ್ತ್ರ ಏನಿತ್ತು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ದಂಡವನ್ನ ವಸೂಲಿ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಕಂಡಲ್ಲಿ ವಾಹನ ಬಿಡುವ ಮೊದಲು ಎಚ್ಚರವಾಗಿರಿ. ಬೆಂಗಳೂರಲ್ಲಿ ಇನ್ನು ಮುಂದೆ ಟೋಯಿಂಗ್ ಅನ್ನ ಶುರು ಮಾಡ್ತಾರೆ. ಟ್ರಾಫಿಕ್ ನಿಯಂತ್ರಣಕ್ಕೆ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಬೆಂಗಳೂರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ಮಾಡಲಾಗಿದೆ. ನಾನ್ ಪಾರ್ಕಿಂಗ್ ಸ್ಥಳದಲ್ಲಿ ವಾಹನವನ್ನ ನಿಲ್ಲಿಸಿದ್ರೆ ದಂಡ ಫಿಕ್ಸ್. 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಟೋಯಿಂಗ್ ಅನ್ನ ಮಾಡಲಾಗುತ್ತೆ. ಎಲ್ಲಂದ್ರಲ್ಲಿ ನೀವು ವೆಹಿಕಲ್ ನಿಲ್ಲಿಸುವಾಗ ಬಹಳ ಎಚ್ಚರವಾಗಿರಬೇಕಾಗುತ್ತೆ. ಟೋಯಿಂಗ್ ಪ್ರಯೋಗಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಟೋಯಿಂಗ್ ಮಾಡಲು ಬೆಳ್ಳಳ್ಳಿ, ಮಿಟ್ಗಾನಹಳ್ಳಿ, ಸೊಂಡೆಕೊಪ್ಪ, ಗಿಡ್ಡೇನಹಳ್ಳಿಯಲ್ಲಿ ಜಾಗವನ್ನ ನಿಗದಿ ಮಾಡಲಾಗಿದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಮಾತನಾಡಿದ್ದಾರೆ, ಏನೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ನೋಡೋಣ. ಆಮೇಲೆ ಎಲ್ಲ ಫ್ಲೆಕ್ಸ್ಗಳು ನಾವೆಷ್ಟೇ ಹೇಳಿದ್ರು ಕೂಡ ಫ್ಲೆಕ್ಸು ಆಗ್ತಾನೆ ಇದ್ದಾರೆ. ಎಲ್ಲ ಪಾರ್ಟಿಯವರು ಆಗ್ತಾ ಇದ್ದಾರೆ, ನಮ್ಮ ಪಾರ್ಟಿಯವರು ಆಗ್ತಾ ಇದ್ದಾರೆ, ಎಲ್ಲ ಶಿಶುಕೋಟಿಗಳು ಆಗ್ತಾರೆ. ಯಾರ್ಯಾರ ಹೆಸರು ಅಲ್ಲಿ ಕೆಳಗಡೆ ಇರ್ತದೆ ಅವ್ರಿಗೆ 50ರಿಂದ 1 ಲಕ್ಷ ರೂಪಾಯಿವರೆಗೂ ಒಂದೊಂದು ಫ್ಲೆಕ್ಸ್ಗೆ ಫೈನ್ ಹಾಕಬೇಕು ಅಂತ ನಾವು ಹೇಳಿದ್ದೇವೆ. ಯಾಕೆಂದರೆ ಈ ಫ್ಲೆಕ್ಸು ದಂಧೆ ವಿಪರೀತ ಆಗ್ತಾ ಇದೆ. ಬರ್ತಡೇ, ಆ ಬರ್ತಡೇ, ಈ ವಿಶಸ್ಸು, ಆ ವಿಶಸ್ಸು ಅಂತೇಳಿ ಗೌರ್ಮೆಂಟ್ ಏನಾದ್ರು ಒಂದು ಇತ್ತು ಅಂದ್ರೆ ಅದಕ್ಕೊಂದು ಸ್ಟ್ರೀಮ್ ಲೈನ್ ಇದೆ, ಅದು ಲೆಕ್ಕಾಚಾರ ಇದೆ. ಅಡ್ವರ್ಟೈಸ್ಮೆಂಟ್ ಬೋರ್ಡ್ಸ್ ಇದೆ, ಅದನ್ನ ಬೇಕಾದ್ರೆ ತೆಗೆದುಕೊಂಡು ಯಾರು ಬೇಕಾದ್ರೆ ಮಾಡ್ಬೋದು. ಅದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಹಾಕ್ಲಿಕ್ಕೆ ಅವಕಾಶ ಇಲ್ಲ. ಸೊ ಫ್ಲೆಕ್ಸ್ಗೆ ನಾನು ಇವತ್ತೇ ಮತ್ತೆ ನಾನು ಜಾಗೃತಿಯನ್ನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಎಲ್ಲ ಕಾರ್ಯಕರ್ತರು, ಎಲ್ಲ ಪಕ್ಷದವ್ರಿಗೂ ಹೇಳ್ತಾ ಇದ್ದೀನಿ. ನೀವು ಹಾಕಿ ಅನುಭವಿಸಿ ನೋಡಿ ಗೊತ್ತಾಗ್ತದೆ. ನಾವು ಪೊಲೀಸವ್ರಿಗೂ ಹೇಳಿದ್ದೀವಿ, ಪೊಲೀಸ್ಗೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀವಿ, ನಮ್ಮ ಕಾರ್ಪೊರೇಷನ್ಗೂ ರೆಸ್ಪಾನ್ಸಿಬಿಲಿಟಿ. ಪೊಲೀಸ್ ಅವರು ನಮ್ಮ ಕಾರ್ಪೊರೇಷನ್ ತಿಳಿಸುವಂಥದ್ದು. ಸೊ ಅದಕ್ಕೇನು ಬೇಕು ಕಾನೂನು ಪ್ರಕಾರ ತೆಗೆದುಕೊಂಡು ಬೆಂಗಳೂರು ಬ್ಯೂಟಿನ ಫ್ಲೆಕ್ಸ್ ಕಟ್ಟೋದ್ರಿಂದ ಹಾಳು ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರ ಮೇಲೆ ಕೇಸ್ ಇಟ್ಟುಕೊಳ್ಳೋದಕ್ಕೆ. ಆಮೇಲೆ ಎಲ್ಲ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.